ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಕೆ ಡಿಜಿಟಲ್ ನ್ಯೂಸ್ ಅಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿ ಅನ್ನೋ ಒಂದು ಸರಣಿಯನ್ನು ಶುರು ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ SSLC ಓದ್ತಿರುವಂತಹ ಮಕ್ಕಳಿಗೆ ಪರೀಕ್ಷಾ ಹಾಲ್ನಲ್ಲಿ ಹೇಗಿರಬೇಕು ಅನ್ನೋ ಒಂದು ಮಂಡಳಿಯ ಒಂದು ನಿರ್ದೇಶನಗಳನ್ನು ಆಲ್ರೆಡಿ ಆಗಲೇ ಒಂದು ಪ್ರೋಗ್ರಾಮ್ನ ಮಾಡಿದ್ದೇವೆ. ಈಗ ನಾವು ಏನು ಅಂತಂದರೆ, ಈಗ ಮಕ್ಕಳಲ್ಲಿ ಅಂದರೆ ವಿದ್ಯಾರ್ಥಿಗಳಲ್ಲಿ ಡಿಸ್ಟಿಂಕ್ಷನ್ ಗ್ರೇಡಲ್ಲಿ ಪಾಸ್ ಆಗುವಂಥ ಮಕ್ಕಳು ಅಥವಾ ಅಷ್ಟು ಸ್ಕೋರ್ ಮಾಡುವಂಥ ಮಕ್ಕಳು ಮತ್ತು ನಿಧಾನಕರಿಗೆ ಸ್ಲೋ ಲರ್ನರ್ಸ್ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಡಿಸ್ಟಿಂಕ್ಷನ್ ಗ್ರೇಡಲ್ಲಿ ಪಾಸ್ ಆಗುವಂತಹ ಮಕ್ಕಳಿಗೆ ಅಥವಾ ಅಷ್ಟು ಡಿಸ್ಟಿಂಕ್ಷನ್ ಅಷ್ಟು ಸ್ಕೋರ್ ಮಾಡುವಂತಹ ಮಕ್ಕಳಿಗೆ ಒಂದು ಏನು ಮಾರ್ಗದರ್ಶನ ನೀಡಬಹುದು ನಾವು ನಮ್ಮ ಕೈಲಾದ ಮಟ್ಟಿಗೆ ಅನ್ನೋದನ್ನ ಇವತ್ತಿನ ಒಂದು ಟಾಪಿಕ್ ಆಗಿ ತಗೊಂಡಿದ್ದೇವೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋದಕ್ಕೆ ಅಂತ ಶ್ರೀಯುತ ಸುರೇಂದ್ರ ನಾಯಕ್ ಸರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ, ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ವಿಕೆ ನ್ಯೂಸ್ ವೀಕ್ಷಕರಿಗೆ ಎಲ್ರಿಗೂ ಹೃದಯ ಸ್ಪರ್ಶ ನಮಸ್ಕಾರಗಳು. ಮುಖ್ಯವಾಗಿ SSLC ಎಕ್ಸಾಮ್ ಬರೆಯುವಂತಹ ಮಕ್ಕಳ ಪೋಷಕರಿಗೆ, ಶಿಕ್ಷಕರಿಗೆ ನನ್ನ ಹೃದಯ ಸ್ಪರ್ಶ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಖಂಡಿತ. ಇವಾಗ ಸುರೇಂದ್ರ ಗುಡ್ಡೆ ಹೋಟೆಲ್ ಅಂತ ಇವರ ಒಂದು ಹೆಸರು, ಸುರೇಂದ್ರ ನಾಯಕ್ ಅಂತಾನೂ ಇದೆ. ಇವರ ಒಂದು ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೋಬೇಕಂದ್ರೆ ಸರ್, ಕುಂದಾಪುರ ತಾಲೂಕಿನವರು ಮತ್ತು ಇವರು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿ ಅಂದರೆ ಎಜುಕೇಷನ್ ಬೋರ್ಡ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ಹಾಗೂ ಒಂದು ಒಂದು ಅನುದಾನಿತ ಅಂದರೆ ಏಡೆಡ್ ಸ್ಕೂಲ್, ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಮಾಗಡಿ ರೋಡ್, ಇದು ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಅಂತ, ಅಲ್ಲಿ ಇವರು ಶ್ರೀಯುತರು ಏನು ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಟೀಚರ್ ಆಗಿ, ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಸಾಕಷ್ಟು ಶೈಕ್ಷಣಿಕ ಆಕ್ಟಿವಿಟಿಗಳು, ಚಟುವಟಿಕೆಗಳ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸರ್ ತುಂಬ ಮಾಡ್ತಾರೆ. ನನಗೆ ವೈಯಕ್ತಿಕವಾಗಿ ತುಂಬಾನೇ ಪರಿಚಯ, ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆ. ಡ್ರಾಮಾಗಳಿರ್ಬೋದು ಅಥವಾ ಒಂದು ಹಾಡುಗಳಿರ್ಬೋದು ಅಥವಾ ಚಿಕ್ಕ ಪುಟ್ಟ ಏನಾದರೂ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನು ಹೊರಸೂಸುವಂತಹ ಮಟ್ಟದಲ್ಲಿ, ಜೊತೆಗೆ ಇವರು ಇನ್ನೊಂದು ಈ ಚಟುವಟಿಕೆಗಳ ಜೊತೆಗೆ ಶಾಲೆ ಬಿಟ್ಟಂತಹ ಡ್ರಾಪ್ಔಟ್ ಮಕ್ಕಳನ್ನ ವಾಪಸ್ಸು ಶಾಲೆಗೆ ಕರೆತರುವಂತಹ ಒಂದು ಒಳ್ಳೆಯ ಒಂದು ಕೆಲಸದಲ್ಲಿ ಸಹಿತ ಶ್ರೀಯುತರು ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ ನಾವು ಹೇಳಬೇಕಾಗಿಲ್ಲ, ನ್ಯಾಷನಲ್ ಲೆವೆಲ್ ರಿಸೋರ್ಸ್ ಪರ್ಸನ್ ಅಂದಮೇಲೆ ಇವರಿಗೆ ಅವಾರ್ಡ್ಗಳು ಹುಡುಕೊಂಡು ಬರುತ್ತವೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳಿಂದ, ಗೌರ್ಮೆಂಟಿಂದ, NGOಗಳಿಂದ ಇವರಿಗೆ ಸಾಕಷ್ಟು ರೀತಿಯ ಒಂದು ಬಿರುದು ಬಾವಲಿಗಳು, ಅವಾರ್ಡ್ಗಳು ಬಂದಿವೆ. ಬನ್ನಿ, ಇವಾಗ ಸುರೇಂದ್ರ ಗುಡ್ಡೆ ಹೋಟೆಲ್ ಸರ್ ಅವರು ನಮ್ಮ ವಿಕಿ ಡಿಜಿಟಲ್ ನ್ಯೂಸ್ ವೀಕ್ಷಣೆ ಮಾಡ್ತಾ ಇರುವಂತಹ SSLC ಮಕ್ಕಳಿಗೆ ಯಾವ ರೀತಿ ಒಂದು ಏನು ಗೈಡೆನ್ಸ್ ಅನ್ನ ಕೊಡ್ತಾರೆ, ಟಿಪ್ಸ್ ಅನ್ನ ಕೊಡ್ತಾರೆ ಅಂತ ನೋಡೋಣ. ಸರ್, ಇವಾಗ ಮೊದಲನೇದು SSLC ಎಕ್ಸಾಮ್ ಮಾರ್ಚ್ 21ಕ್ಕೆ ಅಂತ ಆಗಿದೆ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು CBSE ಬೇಸ್ಡ್ ಸಿಲೆಬಸ್, EP ಎಲ್ಲ ಬಂದ್ಮೇಲೆ ಏನಾಗಿದೆ, CBSEನೇ ಹೆಚ್ಚು ಕಡಿಮೆ ಇದೆ ಸ್ಟೇಟ್ ಬೋರ್ಡಿಗೂ. ಹೌದು ಮೇಡಮ್, ಕೆಲವೊಂದು ಟೆಕ್ಸ್ಟ್ ಬುಕ್ಗಳು ಹಾಗೆ ಇರ್ತದೆ. ಓಕೆ, ಈಗ ಮಾರ್ಚ್ 21ಕ್ಕೆ SSLC ಆರಂಭ ಆಗ್ತಾ ಇರೋದ್ರಿಂದ ಸ್ವಲ್ಪನೇ ದಿನ ಇರೋದು, ಹೆಚ್ಚು ಕಡಿಮೆ ಒಂದು 15-20 ದಿನ, 25 ದಿನ ಅಂತಾನೆ ಇಟ್ಕೊಳ್ಳೋಣ. ಹಾಗಾಗಿ ನೀವು ಈ ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ SSLC ಓದುತ್ತಿರುವಂತಹ ಮಕ್ಕಳು ಒಂದು ಡಿಸ್ಟಿಂಕ್ಷನ್ ಲೆವೆಲ್ನಲ್ಲಿ ಟ್ರೈ ಮಾಡೋಕೆ, ಸಿದ್ಧರಾಗಕ್ಕೆ ಸಾಧ್ಯ ಆದರೆ ಯಾವ ರೀತಿಲಿ ಅಂತ ಸ್ವಲ್ಪ ಹೇಳಿ. ಖಂಡಿತ ಸಾಧ್ಯ. ಇವತ್ತು ಈ ಕಾರ್ಯಕ್ರಮ ನಡೆದಿರುವಂಥದ್ದು ಫೆಬ್ರವರಿ 22 ಶನಿವಾರ ಮಧ್ಯಾಹ್ನ. ಈ ದಿನವನ್ನು ಲೆಕ್ಕ ಹಾಕೊಂಡು ನಾವು ಇನ್ನು ಇರುವಂಥದ್ದು 26 ದಿನಗಳಿದ್ದಾವೆ. ಮಾರ್ಚ್ 21ಕ್ಕೆ ಎಕ್ಸಾಮ್ ಆರಂಭ ಆಗುತ್ತೆ. ಈ 26 ದಿನಗಳು ಅಂದಾಗ 24 ಅವರ್ಸ್ ಅಂತ ಅಂದಾಗ 24 ಅವರ್ಸ್ ಇಂಟು 26 ಡೇಸ್ ಅಂದಾಗ ಮೋರ್ ದ್ಯಾನ್ 500 ಅವರ್ಸ್ ಆಗುತ್ತೆ. ಕಡಿಮೆ ಒಂದು ಓದುವ ಅವಧಿ ಅಂತ ಬಂದಾಗ 200 ಗಂಟೆಗಳಿಗಿಂತಲೂ ಮೇಲಿದೆ. ಈ ಅವಧಿಯನ್ನು ಸರಿಯಾಗಿ ಮಕ್ಕಳು ಸದುಪಯೋಗಪಡಿಸಿಕೊಂಡ್ರೆ, 26 ದಿನಗಳ ಕಾಲ ಸದುಪಯೋಗಪಡಿಸಿಕೊಂಡ್ರೆ ಖಂಡಿತ ಮಕ್ಕಳು ಇನ್ನೂ ಕೂಡ ಫಸ್ಟ್ ಕ್ಲಾಸಲ್ಲಿ, ಡಿಸ್ಟಿಂಕ್ಷನಲ್ಲಿ ಖಂಡಿತ ಪಾಸ್ ಆಗ್ಬೋದು. ಈ ಒಂದು ವೇಳೆಯಲ್ಲಿ ಮಕ್ಕಳಿಗೆ ಗೌರವಾನ್ವಿತ ಶಿಕ್ಷಕರು, ಗೌರವಾನ್ವಿತ ಮಕ್ಕಳ ಪೋಷಕರು, ಅವರ ಪಾಲಕರು ಮಕ್ಕಳಿಗೆ ಎಕ್ಸಾಮ್ ಅನ್ನುವಂತಹ ಒಂದು ಭಯ, ಒತ್ತಡವನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡಬೇಕು. ಅವರಿಗೆ ಇನ್ನೂ ನಿಮಗೆ ಎಕ್ಸಾಮ್ ದಿನಗಳಿದ್ದಾವೆ, ಇನ್ನೂ ಪ್ರಯತ್ನ ಪಡು ಅನ್ನೋದನ್ನು ಅವರಿಗೆ ಫಸ್ಟ್ ನಾವು ಮನವರಿಕೆ ಮಾಡಿಕೊಡೋ ಕೆಲಸವನ್ನು ಮಾಡಬೇಕು. ಹೌದು,
ತುಂಬ ಕರೆಕ್ಟಾಗಿ ಹೇಳಿದ್ರೆ, ಯಾಕಂದರೆ ನಾನು ಬೈ ಪ್ರೊಫೆಷನ್ ಲೆಕ್ಚರರ್, ಅಂದರೆ ಟೀಚಿಂಗು ಮಾಡಿದ್ದೀನಿ, ಟ್ಯುಟೋರಿಯಲ್ ಇತ್ತು, SSLC ಮಕ್ಕಳಿಗೂ ನಾನು ಹಿಂದೆ ಪಾಠ ಮಾಡಿದ್ದೀನಿ. ಇವಾಗ ನೀವು ಹೇಳ್ದಾಗೆ ಎಕ್ಸಾಮ್ ಅಂತಿದಂಗೆ ಫಸ್ಟ್ ಭಯ, ಎಕ್ಸಾಮ್ ಅಂತ ಭಯ, ಎರಡು ಒಂದೇ ನಾಣ್ಯದ ಎರಡು ಮುಖ ಅನ್ನೋ ರೀತಿಲಿ ಈಗ ಅದು ಯಾರು ಮಾಡಿದಾರೋ ಗೊತ್ತಿಲ್ಲ, ನಮ್ಗಂತೂ ಆ ಥರ ಆಗೋಗ್ಬಿಟ್ಟಿದೆ ಮಕ್ಕಳಿಗೆ, ಅಂದರೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಇವಾಗ ಈ ಭಯ ಆಗಲಿ ಅಥವಾ ಒತ್ತಡ ಆಗಲಿ ಇದ್ದಾಗ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಸ್ಟೂಡೆಂಟ್ಸ್, ನಾನು ಹೇಳ್ತಿರೋದು, ಅದಕ್ಕೆ ತಾವೇನು ಟಿಪ್ಸ್ ಕೊಡ್ತೀರಾ ಸರ್? ಈಗ ಸಾಮಾನ್ಯವಾಗಿ ಮಕ್ಕಳಿಗೆ, ಅದರಲ್ಲೂ SSLC ಮಕ್ಕಳಿಗೆ, ಎಲ್ಲ ಥರದ ಮಕ್ಕಳಿಗೆ ಕೂಡ, ಹೈಸ್ಕೂಲ್ ಮಕ್ಕಳು, ಮುಖ್ಯವಾಗಿ SSLC ಮಕ್ಕಳಿಗೆ ಈಗ ಎಕ್ಸಾಮ್ ಒಂದು ಜ್ವರ ಬಂದ್ಬಿಟ್ಟಿದೆ, ಭಯ ಬಂದ್ಬಿಟ್ಟಿದೆ, ಒತ್ತಡ ಬಂದ್ಬಿಟ್ಟಿದೆ. ಖಂಡಿತ ಮಕ್ಕಳು ಇದನ್ನು ಭಯ ಅಂತ ತಿಳ್ಕೊಬೇಡಿ. ಎಲ್ಲರೂ ಕೂಡ ಧೈರ್ಯದಿಂದ SSLC ಎಕ್ಸಾಮನ್ನು ಬರಲಿಕ್ಕೆ ತಯಾರಾಗಿ, ನಿಜವಾಗ್ಲೂ ಖುಷಿ ಪಡಬೇಕು. ಯಾಕಂತ ಹೇಳಿದ್ರೆ ನೀವು ನಿಜವಾಗ್ಲೂ ನಾವು ಬುದ್ಧಿವಂತರು ಅಂತ ಸಾಬೀತು ಮಾಡಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಒಂದು ಯೋಗ ನಿಮಗೆ ಕೂಡಿ ಬಂದಿದೆ. ಯೋಗ ಬಂದಿದೆ, ಯೋಗದ ಜೊತೆಗೆ ಯೋಗ್ಯತೆ ಕೂಡ ಗೊತ್ತಾಗುತ್ತೆ. ಆ ಮೂಲಕ ನೀವು ಬುದ್ಧಿವಂತರು ಅಂತ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಭಯ ಮತ್ತು ಒತ್ತಡ ನಿರ್ವಹಣೆ ಮಾಡಲಿಕ್ಕೆ ಶಿಕ್ಷಕರು ಮಕ್ಕಳಿಗೆ ಆವಾಗ ಮಕ್ಕಳಿಗೆ ಧೈರ್ಯದ ಮಾತುಗಳನ್ನು ಹೇಳ್ತಿರ್ಬೇಕು. ಮನೆಯಲ್ಲಿ ಪಾಲಕರು, ಪೋಷಕರು ಮಕ್ಕಳೊಂದಿಗೆ ಮಾತಾಡಬೇಕು, ಮಕ್ಕಳು ಕೂಡ ಪೋಷಕರೊಂದಿಗೆ ಬೆರಿಬೇಕು. ಮುಖ್ಯವಾಗಿ ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ಸರಿಯಾದ ನಿದ್ರೆ ಮಾಡುವಂಥದ್ದು, ಒಳ್ಳೆಯ ಫುಡ್ ತೆಗೆದುಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಮಾಡುವ ಮೂಲಕ ಭಯ ಮತ್ತು ಒತ್ತಡವನ್ನು ನೀವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಗೌರವಾನ್ವಿತ ಶಿಕ್ಷಕರು, ಪಾಲಕರು, ಪೋಷಕರು ಮಗುವಿಗೆ ಇಲ್ಲಿ ನೆರವು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ಇವಾಗ ಇನ್ನೊಂದು, ಈಗ ನೀವು ಹೇಳ್ದಂಗೆ ಒಂದು 26-27 ದಿನ ಇದೆ SSLC ಎಕ್ಸಾಮ್ಗೆ. ಇವತ್ತು ನಾವು ಶೂಟಿಂಗ್ ಮಾಡೋದ್ರಿಂದ ಹೌದು ಮೇಡಮ್. ಈ ಒಂದು ಟೈಮಲ್ಲಿ ಮಕ್ಕಳು ಎಫರ್ಟ್ ಹಾಕಿದ್ರೆ, ನಾನು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಅಂತ ಹೇಳ್ತಾ ಇಲ್ಲ, ಎಫರ್ಟ್ ಹಾಕಿದ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತೀರಾ? ಖಂಡಿತ ಬರ್ತದೆ ಮೇಡಮ್, ಖಂಡಿತ ಬರ್ತದೆ. ಈಗ ಅದಕ್ಕೇನಾದ್ರೂ ಟೈಮ್ ಟೇಬಲ್ ಅಥವಾ ನೀವೇನಾದ್ರೂ ಅಂದ್ರೆ ಇಲ್ಲಿ ನಾನು ಸ್ಟೂಡೆಂಟ್ಸಿಗೆ ಟೈಮ್ ಟೇಬಲ್ ಹಾಕೊಳ್ಳಿ ಅಂತಿರೋದು, ಪೇರೆಂಟ್ಸ್ಗಲ್ಲ. ಕೆಲವು ಕಡೆ ಪೇರೆಂಟ್ಸ್ ಹಾಕ್ಬಿಡ್ತಾರೆ, ಮಕ್ಳಿಗೆ ಮತ್ತೆ ಪ್ರೆಷರ್ ಮಾಡ್ತಾರೆ. ಹೌದೌದು. ತಾವೇನು ಹೇಳ್ತೀರಾ ಸರ್? ಉತ್ತಮ ಆರಂಭವು ಅರ್ಧ ಕೆಲಸ ಮುಗದಂತೆ ಅಂತ ಹೇಳ್ತಾರೆ. ನಿಜವಾದ ಮಾತು. ಇಲ್ಲಿ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಿದ್ದೀರಾ, ಯಾವುದೇ ಒಂದು ಕೆಲಸ ಮಾಡೋ ಮೊದಲು ನಾವು ಒಂದು ಪ್ರೀ ಪ್ಲ್ಯಾನ್ ಅಂತ ಮಾಡಬೇಕು. ಇಲ್ಲಿ ಈಗ ಪ್ರೀ ಪ್ಲ್ಯಾನ್ ಏನಂದರೆ ಟೈಮ್ ಟೇಬಲ್. ಇಲ್ಲಿ ಈಗಾಗಲೇ ಶಾಲೆಗಳಲ್ಲಿ ಗೌರವಾನ್ವಿತ ಶಿಕ್ಷಕರು ಆತ್ಮೀಯ ವಿದ್ಯಾರ್ಥಿಗಳ ಅನುಕೂಲವಾಗಲಿಕ್ಕೆ ಓದುವ ವೇಳಾಪಟ್ಟಿಯನ್ನು ಕೊಟ್ಟಿರ್ತಾರೆ. ಮಕ್ಕಳು ಕೂಡ ಅದನ್ನು ಈಗಾಗಲೇ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ತಾ ಇದ್ದೀರಿ. ಇದಲ್ಲದೆ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ, ಉದಾಹರಣೆಗೆ ಶಾಲೆ ಬಿಡುವ ಒಂದು ವೇಳೆಯ ಅವಧಿ ಬೆಳಿಗ್ಗೆ 9 ಗಂಟೆ 9:30 4 ಗಂಟೆವರೆಗೆ ಇರ್ತದೆ. ಒಂದು 5 ಗಂಟೆ ನೀವು ಮನೆಗೆ ಹೋದ್ರು, ಇಲ್ಲ 6 ಗಂಟೆ ಮನೆಗೆ ಹೋದ್ರು, 6 ಗಂಟೆಯಿಂದ 6:30 ಒಂದು ನಿಮಗೆ ರೆಸ್ಟ್ ಅಂತೇಳಿ, 6:30 7 ಗಂಟೆ, 7 ಗಂಟೆಯಿಂದ 8 ಗಂಟೆ, ಹೀಗೆ ರಾತ್ರಿ 10 ಗಂಟೆ ಒಂದು ಟೈಮ್ ಟೇಬಲ್. ಮತ್ತು ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ನೀವು ಓದುವಂಥದ್ದು, 4:15 ಎದ್ದು ಓದುವಂಥದ್ದು, ಅಲ್ಲಿಂದ 1 ಗಂಟೆ ಟೈಮ್ ಟೇಬಲ್ ಮಾಡಿಬಿಟ್ಟು ಒಂದು ಸಬ್ಜೆಕ್ಟಿಗೆ ಕಡಿಮೆ ಅಂದರೂ 1 ಗಂಟೆ ಮೀಸಲಾಗ್ಬಿಟ್ಟು ನೀವೇ ಒಂದು ನಿಮಗೆ ಅನುಕೂಲ ಆಗುವಂಥ ಒಂದು ವೇಳಾಪಟ್ಟಿಯನ್ನು ಮಾಡಿಕೊಂಡು ಓದಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗ್ತದೆ. ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಮಕ್ಕಳಿಗೆ ಒಂದು ಶಿಸ್ತುಬದ್ಧ ಜೀವನ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಹೌದು ಮೇಡಮ್. ಅದು ವಿದ್ಯಾರ್ಥಿ ದಿಸೆಯಿಂದನೇ ಶುರು ಆಗಬೇಕು. ಅದರಲ್ಲೂ 10th ಓದುವಾಗ ಒಂದು ಎಕ್ಸಾಮ್ಗೋಸ್ಕರ ಅವ್ರು ಮಾಡಿದ್ರೆ ಇದೇ ತರ ಮುಂದೆ ಕಂಟಿನ್ಯೂ ಮಾಡ್ಬೋದು. PUC ಡಿಗ್ರಿ ಎಲ್ಲಿ ಹೋಗ್ತಾರೆ ಅಲ್ಲಿ ಮುಂದೆ ಅವರು ಟೈಮ್ ಟೇಬಲ್ ಹಾಕೊಂಡು ಓದೋದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಸರ್, ಈಗ SSLC ಬೋರ್ಡ್ನವರು ಮಾಡೆಲ್ಸ್ ಪೇಪರ್ ಏನಾದ್ರು ಬಿಟ್ಟಿದ್ದಾರೆ, ಆಲ್ರೆಡಿ ಬಂದ್ಬಿಟ್ಟಿದ್ಯಾ ಮೇಡಮ್? ವಿಶೇಷವಾಗಿ ಕರ್ನಾಟಕ ಪರೀಕ್ಷಾ ಮಂಡಳಿಯವರು ಈ ವರ್ಷ ಒಟ್ಟು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳು SSLC ಬೋರ್ಡ್ ವೆಬ್ಸೈಟಲ್ಲಿ ಅದನ್ನು ಈಗಾಗಲೇ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲ ಕೂಡ ಅದನ್ನು ತೆಗೆದುಕೊಂಡಿದ್ದಾರೆ, ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ. ಖಂಡಿತ ಆ ಮಾಡೆಲ್ ಕ್ವಶನ್ ಪೇಪರ್ ತುಂಬ ನಿಮಗೆ ಉಪಯೋಗಕ್ಕೆ ಬರ್ತದೆ. ಅದನ್ನು ನೀವು ಖಂಡಿತ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಈ ಮೂಲಕ ಆತ್ಮೀಯ ವಿದ್ಯಾರ್ಥಿಗಳಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಖಂಡಿತ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಮಾಡೆಲ್ ಪೇಪರ್ಸ್ ಅದು ಏನು ಎಷ್ಟು ಮಟ್ಟಿಗೆ ಬೆನಿಫಿಟ್ ಆಗುತ್ತೆ ಅಂತ. ಈಗ ಮಾಡೆಲ್ ಪೇಪರ್ಸ್ ಎಲ್ಲ ತಗೊಂಡು ರೆಡಿ ಆಗಿದ್ದಾರೆ ಮಕ್ಕಳು. ಹೌದು. ಆನ್ಸರ್ ಬರೀತಾರೆ. ಉತ್ತರ ಪತ್ರಿಕೆ ಬರೆಯುವಾಗ ಅವರು ಹೇಗೆ ಬರೀಬೇಕು, ಸ್ವಲ್ಪ ಟಿಪ್ಸ್ ನಿಮ್ಮ ಕಡೆಯಿಂದ ಏನು ಕೊಡ್ತೀರಾ? ಆತ್ಮೀಯ ವಿದ್ಯಾರ್ಥಿಗಳೇ,
ತಾವೆಲ್ಲರೂ ಡಿಸ್ಟಿಂಕ್ಷನ್ ಬರುವಂತಹ ವಿದ್ಯಾರ್ಥಿಗಳು ಆಗಿದ್ದಲ್ಲಿ, ಎಲ್ರಿಗೂ ಡಿಸ್ಟಿಂಕ್ಷನ್ ಬರಬೇಕು ಅಂತ ಖಂಡಿತ ಆಸೆ ಇದ್ದೇ ಇರುತ್ತೆ. ಖಾಲಿ ಆಸೆ ಪಟ್ಟರಾಗೋದಿಲ್ಲ, ಅಲ್ಲಿ ಹಾರ್ಡ್ ವರ್ಕ್ ಕೂಡ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಓದಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ. ಆದರೆ ಉತ್ತರ ಪತ್ರಿಕೆಯಲ್ಲಿ ಬರೆಯುವಾಗಲೂ ಕೂಡ ನಾವು ಕೆಲವೊಂದು ವಿಧಾನಗಳನ್ನು, ಕೆಲವೊಂದು ಅಂಶಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ 15 ನಿಮಿಷ ನಿಮಗೆ ಇರ್ತದೆ. ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಬೇಕು. ಕೆಲವು ಪ್ರಶ್ನೆಗಳನ್ನು ಸ್ವಲ್ಪ ಗೊಂದಲ ಮಾಡಿ ಕೊಡ್ತಾರೆ. ಅಂಥ ಪ್ರಶ್ನೆಗಳನ್ನು 2 ಸಾರಿ ನೀವು ಓದ್ಕೊಳ್ಬೇಕು. ಉದಾಹರಣೆ ಒಂದು ಪ್ರಶ್ನೆ ಹೇಳ್ತೇನೆ ಈಗ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರು ವಿಫಲರಾಗಲು ಕಾರಣಗಳೇನು, ಅಥವಾ 1857 ದಂಗೆಯ ವಿಫಲತೆಯ ಕಾರಣಗಳೇನು ಅಂತ ಬಂದಿರ್ತದೆ. ಕೆಲವು ಸಾರಿ ಗಡಿಬಿಡಿಯಲ್ಲಿ ಮಕ್ಕಳು ಇದನ್ನು ಓದುವಾಗ ಆ ಕಾರಣಗಳಿದ್ದದನ್ನು ಪರಿಣಾಮಗಳನ್ನು ತಿಳ್ಕೊಬಿಡ್ತಾರೆ. 1857 ದಂಗೆಯ ಕಾರಣಗಳೇ ಬೇರೆ, 1857 ದಂಗೆಯ ಪರಿಣಾಮಗಳೇ ಬೇರೆ. ಮಕ್ಕಳು ಇಲ್ಲಿ ಗಡಿಬಿಡಿಯಲ್ಲಿ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಗಡಿಬಿಡಿಯಲ್ಲಿ ಉತ್ತರವನ್ನು ಬರೀತಾರೆ. ಯಾವ ಕಾರಣಕ್ಕೂ ಕೂಡ ಉತ್ತರ ಪತ್ರಿಕೆ ಬರೆಯುವಾಗ ಗಡಿಬಿಡಿ ಮಾಡಬೇಡಿ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು 2 ಸಾರಿ ಓದಿ ಅರ್ಥ ಮಾಡಿಕೊಂಡೇ ಕರೆಕ್ಟಾದ ಉತ್ತರವನ್ನು ಬರೀರಿ. ಇನ್ನು ಎರಡನೇದಾಗಿ, ಮುಖ್ಯವಾಗಿ ಸಮಾಜ ವಿಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಈ ವಿಷಯಗಳಲ್ಲಿ ಪಾಯಿಂಟ್ಸ್ ಆನ್ಸರ್ ಹೆಚ್ಚಾಗಿರ್ತದೆ. ನೀವಲ್ಲಿ ಹೆಚ್ಚಾಗಿ ಮಕ್ಕಳು ಸ್ಟಾರ್ ಮಾರ್ಕು ಅಥವಾ ಬಾಣದ ಗುರುತು, ಏರೋ ಮಾರ್ಕು, ಡಾಟ್ಸ್ ಎಲ್ಲ ಹಾಕ್ತಾರೆ. ಇದನ್ನು ಹಾಕಬೇಡಿ. ನೀವು ಅಲ್ಲಿ ಅಂಶಗಳು ಅಂದರೆ 1ನೇ ಅಂಶ, 2ನೇ ಅಂಶ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಹೀಗೆ ಬರೆಯುವಂಥದ್ದು. ಮತ್ತು ಪ್ರಮುಖ ಇಸವಿಗಳು ಬಂದಾಗ ಅಥವಾ ವ್ಯಾಖ್ಯೆ ಬಂದಾಗ, ಪ್ರಮುಖ ಹೇಳಿಕೆಗಳು ಬಂದಾಗ ನೀವಲ್ಲಿ ಪೆನ್ಸಿಲ್ನಲ್ಲಿ ಅಡಿಗೆರೆ ಹಾಕುವಂಥದ್ದು, ಮತ್ತು ಶುದ್ಧವಾದ ಬರವಣಿಗೆ ಮಾಡುವಂಥದ್ದು, ಮತ್ತು ಪ್ರತಿ ಸಾರಿ ಕೂಡ ಉತ್ತರ ಪತ್ರಿಕೆ ಬರೆದ ಆದಮೇಲೆ ಅದನ್ನು ಓದುವಂಥದ್ದು, ಕರೆಕ್ಟಾಗಿ ಅಂತ ಓದುವಂಥದ್ದು, ಇದೆಲ್ಲವನ್ನು ನೀವು ನೀಟಾಗಿ ಮಾಡಿದರೆ ಖಂಡಿತ ನಿಮಗೆ ಉತ್ತಮ ಅಂಕ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಲ್ಲಿ ಒಂದು ಉತ್ತರ ಪತ್ರಿಕೆಯನ್ನು ಸರಿಯಾಗಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಸರ್, ಇನ್ನೊಂದು ಡೌಟ್, ಈಗ ಅವರು ಸ್ಕೆಚ್ ಪೆನ್ ಏನು ಯೂಸ್ ಮಾಡೋ ಹಾಗಿಲ್ಲ ಅನ್ಸುತ್ತೆ. ಖಂಡಿತ ಸ್ಕೆಚ್ ಪೆನ್ ಯಾವುದು ಕೂಡ ಯೂಸ್ ಮಾಡೋದಿಲ್ಲ. ಈಗ ಸೈನ್ಸಲ್ಲಿ ಡಯಾಗ್ರಾಮ್ ಬರುತ್ತೆ, ಅಲ್ಲಿ ಕೂಡ ಯಾವುದೇ ಸ್ಕೆಚ್ ಪೆನ್ ಯೂಸ್ ಮಾಡೋ, ಕಲರ್ ಮಾಡುವಂಥದ್ದಿಲ್ಲ. ಈ ವರ್ಷ ಮ್ಯಾಥ್ ಕೂಡ, ಸೋಷಿಯಲ್ ಸೈನ್ಸಲ್ಲಿ ಮ್ಯಾಥ್ ಕೂಡ ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ, ಅವರೇ ಕೊಡ್ತಿದ್ದಾರೆ. ನೀವು ಜಸ್ಟ್ ಸ್ಥಳಗಳಲ್ಲಿ ಮಾತ್ರ ಗುರುತಿಸುವಂಥದ್ದು. ಇಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಬಣ್ಣ ಹಚ್ಚುವಂಥದ್ದು ಇಲ್ಲ. ಸರ್, ಇವಾಗ ಇನ್ನೊಂದು, ಈಗ ರೆನಾಲ್ಡ್ಸ್ ಪೆನ್ನೇ ಯಾವುದೋ ಒಂದು ಯೂಸ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅದು ಬ್ಲೂ ನೀಲಿ ಇರಬೇಕಾ ಇಲ್ಲ ಬ್ಲ್ಯಾಕ್ ಅಥವಾ ಕಪ್ಪು ಇರ್ಬೋದು, ಅದ್ರ ಬಗ್ಗೆ ಕೆಲವು ಗೊಂದಲಗಳಿವೆ. ಆಮೇಲೆ ಇನ್ನೊಂದು, ಈ ರೆಡ್ ಗ್ರೀನು ಈ ಥರ ಕಲರ್ ಪೆನ್ಗಳನ್ನು ಯೂಸ್ ಮಾಡೋದು, ಈ ಥರ ಸ್ಕೆಚ್ ಪೆನ್ ಯೂಸ್ ಮಾಡೋದು, ಕಲರ್ ಪೆನ್ಸಿಲ್ಸ್ ಯೂಸ್ ಮಾಡೋದು, ಅದು ಇಲ್ಲ ಅಂತ ಕಾಣುತ್ತೆ. ಹೌದು, ಯಾವುದೂ ಇಲ್ಲ. ಇಲ್ಲಿ ನೀಲಿ ಮತ್ತು ಕಪ್ಪು ಬಾಲ್ ಪಾಯಿಂಟ್ ಪೆನ್ನಲ್ಲಿ ಬರಿಬೇಕು ಅಂತ ಇದೆ. ಅದು ಬಿಟ್ಟರೆ ಬೇರೆ ಯಾವ ಪೆನ್ಗಳನ್ನು, ಕಲರ್ ಪೆನ್ಗಳನ್ನು ಯೂಸ್ ಮಾಡುವಂತಿಲ್ಲ. ತುಂಬ ಕರೆಕ್ಟಾಗಿ ಟಿಪ್ಸನ್ನು ಕೊಟ್ಟಿದ್ದೀರಾ. ಆಮೇಲೆ ಸರ್, ಇನ್ನೊಂದು ಇಲ್ಲಿ ನಾನು ಇನ್ನೊಂದು ಏನು ಹೇಳಬೇಕು ಅಂತ ಅಂದ್ಕೊಳ್ತೀನಿ ಅಂದರೆ, ಈ ಮಕ್ಕಳು, ನಮ್ಮ ಟೈಮ್ ಟೇಬಲ್ ವಿಷಯ ಬಂದಾಗಲೇ ಹೇಳಿದೆ, ಟೈಮ್ ಟೇಬಲ್ ಮಕ್ಕಳು ಸ್ಟೂಡೆಂಟ್ಸ್ ಹಾಕೋಬೇಕೇ ವಿನಃ ಪೇರೆಂಟ್ಸ್ ಹಾಕ್ಕೊಡೋದಲ್ಲ. ಇಲ್ಲಿ ಪೋಷಕರು ತುಂಬ ಒತ್ತಡ ಹೇರ್ತಾರೆ, ಒತ್ತಡ ಅವ್ರಿಗೆ ಪಡ್ಕೋತಾರೆ, ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಇಲ್ಲಿ ನೀವು ಪೋಷಕರಿಗೆ ಅವರ ಒತ್ತಡದ ವಿಷಯಕ್ಕೆ ನಿಮ್ಮ ಒಂದು ಟಿಪ್ಸ್ ಏನಿದೆ, ಮತ್ತು ಪೋಷಕರು ಮಕ್ಕಳಿಗೆ ಒತ್ತಡ ಹೇರ್ದಂಗಿರೋಕ್ಕೆ ಅದಕ್ಕೇನು ಟಿಪ್ಸ್ ಕೊಡ್ತಾರೆ, ಸಪ್ರೇಟ್ ಆಗಿ ಕೊಟ್ಬಿಡಿ. ಈಗ ಪರೀಕ್ಷಾ ದಿನಗಳಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ ಪಾಠ ಮಾಡುವಂತಹ ಟೀಚರ್ಸಿಗೆ ಕೂಡ ನಮ್ಮ ಸ್ಕೂಲ್ ಒಳ್ಳೆ ರಿಸಲ್ಟ್ ಬರಬೇಕು, ನಮ್ಮ ಮಕ್ಕಳೆಲ್ಲರೂ ಉತ್ತಮ ಅಂಕಗಳನ್ನು ಪಡ್ಕೊಂಡು ಪಾಸ್ ಆಗಬೇಕು ಅಂತೇಳಿ ಈಗ 24 hours ಕೂಡ ಮಕ್ಕಳ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ. ಅದರಂತೆಯೇ ತಂದೆ ತಾಯಿ ಕೂಡ, ಅಂದರೆ ಪಾಲಕರು, ಪೋಷಕರು ಕೂಡ ನನ್ನ ಮಗಳು ಉತ್ತಮ ಅಂಕಗಳನ್ನು ಪಡೆದುಕೊಂಡು ಪಾಸ್ ಆಗಬೇಕು ಅಂತ ಅವರು ಕೂಡ ವರ್ಷ ಪೂರ್ತಿ ಮಗುವನ್ನು ತಯಾರು ಮಾಡುವಲ್ಲಿ, ಪರೀಕ್ಷೆ ತಯಾರು ಮಾಡುವಲ್ಲಿ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಹೇರಬೇಡಿ. ಅಥವಾ ನಿಮ್ಮ ಮಕ್ಕಳನ್ನು ಇನ್ನೊಬ್ಬ ಮಕ್ಕಳಿಗೆ, ಇನ್ನೊಬ್ಬ ಮಗುವಿಗೆ, ಒಳ್ಳೆಯ ಅಂಕಗಳನ್ನು ಪಡೆದ ಮಗುವಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಕಂಪೇರ್ ಮಾಡಬೇಡಿ. ನಿಮ್ಮ ಮಗುವಿಗೆ ಎಷ್ಟು ಸಾಧ್ಯ, ನಿಮ್ಮ ಮಗುವಿಗೆ ಎಷ್ಟು ಎಬಿಲಿಟಿ ಇದೆ, ಅದನ್ನು ಇನ್ನೂ ಜಾಸ್ತಿ ಮಾಡಲಿಕ್ಕೆ ಮಗುವಿಗೆ ಸ್ಫೂರ್ತಿ ಕೊಡಿ, ಮಗುವಿಗೆ ಪ್ರೇರಣಾದಾಯಕ ಮಾತನ್ನು ಆಡಿ, ಸ್ನೇಹಮಯವಾಗಿ ವರ್ತನೆ ಮಾಡಿ. ನೀವು ಸ್ನೇಹಿತರಾಗಿದ್ದುಕೊಂಡು ಮಗುವಿಗೆ ಸ್ಫೂರ್ತಿಯ ಮಾತುಗಳನ್ನು ಆಡಬೇಕು, ಸಲಹೆ ಮಾರ್ಗದರ್ಶನ ಕೊಡಬೇಕು ವಿನಃ ದಯಮಾಡಿ ಆತ್ಮೀಯ ಪೋಷಕರೇ,
ಯಾವುದೇ ಕಾರಣಕ್ಕೂ ಮಗುವಿನ ಮೇಲೆ ಇಷ್ಟೇ ಮಾರ್ಕ್ ತೆಗಿಬೇಕು ಅಂತ ಒತ್ತಡವನ್ನು ಹೇರಬೇಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಪೋಷಕರಿಗೆ ಫಸ್ಟ್ ನಾವು ಇಲ್ಲಿ ಟಿಪ್ಸ್ ಕೊಡ್ಬೇಕು, ಆಮೇಲೆ ಸ್ಟೂಡೆಂಟ್ಸ್ಗೆ, SSLC ಸ್ಟೂಡೆಂಟ್ಸ್ಗೆ. ಇನ್ನೊಂದು ಸರ್, ಇವಾಗ ನಾನು ಹೇಳೋದು ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೇವೆ. ನೀವು ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನದ ಒಂದು ರಿಸೋರ್ಸ್ ಪರ್ಸನ್ ಮತ್ತು ಶಿಕ್ಷಕರಾಗಿರೋದ್ರಿಂದ ಕಡೆಯದಾಗಿ ಡಿಸ್ಟಿಂಕ್ಷನ್ ಗ್ರೇಡ್ ಮಾರ್ಕ್ಸ್ ತೆಗೆಯೋಕೆ ಇಚ್ಛೆ ಪಡುವಂತಹ ವಿದ್ಯಾರ್ಥಿಗಳಿಗೆ ತಾವು ಸೋಷಿಯಲ್ ಸೈನ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಟಿಪ್ಸ್ ಕೊಡೋದಿದ್ಯಾ? ಅಂದ್ರೆ ಇಷ್ಟಿಷ್ಟು ಮಾರ್ಕ್ಸ್ ಬರ್ಬೋದು, ಇಂತಿಂತ ಕ್ವಶನ್ಸ್ ಓದ್ಕೋಬೇಕಾಗತ್ತೆ, ಅಥವಾ ಇಷ್ಟು ಮಾರ್ಕ್ಸ್ಗೆ ಇಷ್ಟು ಲೈನ್ಸ್ ಆನ್ಸರ್ ಬರಬೇಕು, ಇಂತಿಂತ ಪಾಯಿಂಟ್ಸ್ ಇಷ್ಟಿರ್ಬೇಕು, ಆ ಥರ ಏನಾದ್ರೂ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಾಗ ಏನಾದ್ರೂ ಕಡೆಯಲ್ಲಿ ಟಿಪ್ಸ್ ಕೊಡೋಕ್ಕಾಗತ್ತಾ? ಖಂಡಿತ. ಸೋಷಿಯಲ್ ಸೈನ್ಸ್ ಅನ್ನುವಂಥದ್ದು ಕೋರ್ಸ್ ಸಬ್ಜೆಕ್ಟ್ 3 ಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಡಿಸ್ಟಿಂಕ್ಷನ್ ಬರಬೇಕು ಅಂತ ನಿಮಗೆ ಈ ಒಂದು ಕಾರ್ಯಕ್ರಮ ಮಾಡುವಂಥದ್ದು. ಡಿಸ್ಟಿಂಕ್ಷನ್ ಬರಲಿಕ್ಕೆ ಸರಳ ಸೂತ್ರಗಳು ಅಂತೇಳಿ. ಡಿಸ್ಟಿಂಕ್ಷನ್ ಬರೋ ಮಕ್ಕಳು ಜಾಸ್ತಿ ನೀವು ಗಮನ ಕೊಡಬೇಕಾದ್ದು, ಕಾನ್ಸಂಟ್ರೇಟ್ ಮಾಡಬೇಕಾದ್ದು ಕೋರ್ಸ್ ಸಬ್ಜೆಕ್ಟ್ 1 ಮ್ಯಾಥ್ಸು, ಕೋರ್ಸ್ ಸಬ್ಜೆಕ್ಟ್ 2 ಸೈನ್ಸು, ಕೋರ್ಸ್ ಸಬ್ಜೆಕ್ಟ್ 3 ಸೋಷಿಯಲ್ ಸೈನ್ಸು. ಇದರಲ್ಲಿ ನೀವೊಂದು ಮಿನಿಮಮ್ 80ಗೆ ಒಂದು 65 ಅಬೋವ್ ಮಾಡಿದರೆ ಖಂಡಿತ ನಿಮಗೆ ಡಿಸ್ಟಿಂಕ್ಷನ್ ಬರಲಿಕ್ಕೆ ಸಾಧ್ಯ ಅಂತ ಒಂದು ನನ್ನ ಅಭಿಪ್ರಾಯ, ಮಿನಿಮಮ್. ಇನ್ನು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜಲ್ಲಿ ನಿಮಗೆ ಒಳ್ಳೆ ಅಂಕಗಳು ನಿಮ್ಗೆ ಖಂಡಿತ ನಿಮಗೆ ಬಂದೇ ಬರ್ತದೆ, ನೀವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ. ನೀವು ಕೋರ್ಸ್ ಸಬ್ಜೆಕ್ಟ್ಸ್ ಕಡೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಲ್ಯಾಂಗ್ವೇಜಸ್ 1 ಅವರ್ ಓದಿದರೆ, ಫಾರ್ ಎಕ್ಸಾಂಪಲ್ ಕೋರ್ಸ್ ಸಬ್ಜೆಕ್ಟ್ಸ್ 1.5 hours ಓದಬೇಕು. ರೀಡ್, ರೈಟ್, ರಿವಿಷನ್, ರೈಟ್ WRR ರೈಟ್, ರಿವಿಷನ್, ಇದನ್ನ ಮಾಡ್ತಾ ಇರಬೇಕಾಗತ್ತೆ. ಇನ್ನು ಮೇಡಮ್ ಅವರು ಹೇಳಿದಾಗೆ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಬಂದ ಹಾಗೆ ಅಲ್ಲಿ 3 ಮಾರ್ಕ್ ಕ್ವಶನ್, 4 ಮಾರ್ಕ್ ಕ್ವಶನ್, ಮ್ಯಾಪ್, ಇದು ಬಹಳ ಪ್ರಮುಖವಾದದ್ದು. ಇದರಲ್ಲಿಯೇ 45 ಅಬೋವ್ ಮಾರ್ಕ್ಸ್ ನಿಮ್ಗೆ ಅಲ್ಲೇ ಬಂದ್ಬಿಡುತ್ತೆ. ಈಗ 3 ಮಾರ್ಕ್ ಕ್ವಶನ್ ಅಂದಾಗ ಬ್ಯಾಂಕ್ ವ್ಯವಹಾರಗಳು ಪಾಠ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಠ, ಮತ್ತೆ ಇನ್ನು 4 ಮಾರ್ಕ್ಸ್ ಅಂದಾಗ ಸ್ವಾತಂತ್ರ್ಯ ಹೋರಾಟಗಳು ಪಾಠ, ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಪಾಠ, ವಿಶ್ವಸಂಸ್ಥೆ ಪಾಠ, ಈ ಮುಂತಾದ ಪಾಠಗಳು ಬರ್ತದೆ. ಇತ್ತೀಚೆಗೆ ಮ್ಯಾಪ್ 5 ಮಾರ್ಕಿಗಿದೆ. ಮ್ಯಾಪ್ ಡಯಾಗ್ರಾಮ್, ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾದ ಡಯಾಗ್ರಾಮ್ ಮ್ಯಾಪ್ ನಿಮಗೆ ಕೊಡ್ತಾರೆ. ನೀವು ಅಲ್ಲಿ ಒಟ್ಟು 7 ಸ್ಥಳಗಳು ಕೊಡ್ತಾರೆ, ಅಲ್ಲಿ ನೀವು 5 ಸ್ಥಳಗಳನ್ನು ನೀವು ಗುರುತು ಮಾಡಬೇಕಾಗತ್ತೆ. ಹೀಗೆ 3 ಮಾರ್ಕ್, ಫಸ್ಟ್ ನೀವು 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್ಸ್, ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮೊದಲು ಬರೆಯಬೇಕಾಗತ್ತೆ. ಇದನ್ನ ಇಲ್ಲಿ 3 ಮಾರ್ಕ್ ಅಂದಾಗ ಮೇಡಮ್ ಹೇಳಿದಾಗ 3 ಮಾರ್ಕ್ ಅಂದಾಗ ಎಷ್ಟು ಪಾಯಿಂಟ್ಸ್ ಬರೀಬೇಕು? ಮಿನಿಮಮ್ 3 ಮಾರ್ಕ್ಸ್ ಅಂದಾಗ 6 ಅಂಶಗಳನ್ನು, 6 ಪಾಯಿಂಟ್ಸು ಅಥವಾ 6 ಸೆಂಟೆನ್ಸ್ಗಳನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಇನ್ನು 4 ಮಾರ್ಕ್ ಅಂದಾಗ ಮಿನಿಮಮ್ ನೀವು 8 ಅಂಶಗಳನ್ನು ಅಂದರೆ 8 ಪಾಯಿಂಟ್ಸನ್ನು ನೀವು ಬರೀಬೇಕಾಗತ್ತೆ. ಇನ್ನು 2 ಅಂಕಗಳ ಪ್ರಶ್ನೆಗಳು ಅಂದಾಗ ಅಲ್ಲಿ 3 ರಿಂದ 4 ಅಂಶಗಳು ಅಥವಾ 3 ವಾಕ್ಯಗಳನ್ನು ನೀವು ಅಲ್ಲಿ ಉತ್ತರವಾಗಿ ಬರೀಬೇಕಾಗತ್ತೆ. ನಿಮಗೆ ಹೆಚ್ಚು ಮಾರ್ಕನ್ನು ತಂದುಕೊಡುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ 2 ಅಂಕಗಳ ಪ್ರಶ್ನೋತ್ತರಗಳು, 3 ಅಂಕಗಳ ಪ್ರಶ್ನೋತ್ತರಗಳು, 4 ಅಂಕಗಳ ಪ್ರಶ್ನೋತ್ತರಗಳು, ಮ್ಯಾಪ್. ಇದನ್ನು ಚೆನ್ನಾಗಿ ನೀವು ಮಾಡಿದ್ದೇ ಆದಲ್ಲಿ, ಅಭ್ಯಾಸ ಮಾಡಿದ್ದೇ ಆದಲ್ಲಿ, ಅಭ್ಯಾಸ ಮಾಡಿ ಬರೆದದ್ದೇ ಆದಲ್ಲಿ ನಿಮ್ಗೆ ಉತ್ತಮ ಅಂಕಗಳು ಬರಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಕರೆಕ್ಟಾಗಿ ಹೇಳಿದ್ರಿ ಸರ್. ನಮ್ಮ ಒಂದು SSLC ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆ ಈಗ ಡಿಸ್ಟಿಂಕ್ಷನ್ ಬರಬೇಕು ಅಂದ್ರೆ ಯಾವ್ಯಾವ ಪಾಠಗಳು, ಎಷ್ಟೆಷ್ಟು ಮಾರ್ಕ್ಸ್, ಎಷ್ಟೆಷ್ಟು ಪಾಯಿಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ನೀವು ಟಿಪ್ಸ್ ಕೊಟ್ರಿ. ಈಗ ನಾವು ಕಡೆ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಸ್ಟುಡಿಯೋಗೆ ಬಂದು, VK ಡಿಜಿಟಲ್ ನ್ಯೂಸ್ ಸ್ಟುಡಿಯೋಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಈ ಒಂದು SSLC ಟಿಪ್ಸ್ ಅನ್ನ ಕೊಟ್ಟಿರೋದಕ್ಕೆ ನಾವು ನಮ್ಮ ಸ್ಟುಡಿಯೋ ಕಡೆಯಿಂದ, ನಮ್ಮ ಡಿಜಿಟಲ್ ನ್ಯೂಸ್ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಸುರೇಂದ್ರ ಗುಡ್ಡೆ ಹೋಟೆಲ್ ಸರ್ ಅವರು ಬಂದು ನಮ್ಮ ಸ್ಟುಡಿಯೋದಲ್ಲಿ ಯಾವ ರೀತಿ ಒಂದು SSLC ವಿದ್ಯಾರ್ಥಿಗಳಿಗೆ, ಡಿಸ್ಟಿಂಕ್ಷನ್ ಗ್ರೇಡ್ ಮಕ್ಕಳಿಗೆ, ಅಂದರೆ ಡಿಸ್ಟಿಂಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ರೆಡಿಯಾಗಿರುವಂತಹ ಮಕ್ಕಳಿಗೆ ಯಾವ ರೀತಿ ಒಂದು ಟಿಪ್ಸ್ ಅನ್ನ, ಸರಳ ವಿಧಾನಗಳನ್ನ ತಿಳಿಸ್ಕೊಟ್ರು ಅಂತ. ಇದೇ ರೀತಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ VK ಡಿಜಿಟಲ್ ನ್ಯೂಸ್. ಇದು ಜನಪರ ಚಾನಲ್. ನಮಸ್ಕಾರ.